3 ದಶಕಗಳ ಹಿಂದೆ ಅಪಾರ್ಟ್ಮೆಂಟ್ ಕಾನೂನು ಸಿದ್ಧವಾಗಿದೆ. ಕೃಷ್ಣ ಬೈರೇಗೌಡರು ಮಾತನಾಡ್ತಾ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ಇವತ್ತು ಸಭೆ ಇದೆಯಲ್ಲ, ಸಂವಾದ ಇದೆಯಲ್ಲ, ಅದ್ರ ಕುರಿತಾಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಕೃಷ್ಣ ಬೈರೇಗೌಡರು ಈಗಿನ ಆಗಿನ ಸಮಾಜಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಈ ಕಾರಣದಿಂದ ಕಾನೂನಿನಲ್ಲಿ ತಿದ್ದುಪಡಿ ಅವಶ್ಯಕತೆ ಇದೆ. ಅಪಾರ್ಟ್ಮೆಂಟ್ನ ಕಾನೂನು ಇದೆಯಲ್ಲ, ಅದು ಈಗಿಂದು ಆಗಿಂದು ಇದ್ರ ತಿದ್ದುಪಡಿ ಆಗಬೇಕಾಗಿದೆ. ಹೀಗಾಗಿ ನಾವು ಇವತ್ತು ಸಂವಾದ ಏನು ಮಾಡ್ತಿದ್ದೀವಲ್ಲ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅಪಾರ್ಟ್ಮೆಂಟ್ ಮಾಲೀಕರ ಅಸೋಸಿಯೇಷನ್ ಸಭೆ ಸಲಹೆಯನ್ನು ಪಡೆದು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪಿಸಿ ಕ್ರಮವನ್ನು ಕೈಗೊಳ್ಳುತ್ತೇವೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಆಡಿರುವಂಥ ಮಾತೇನು ಅನ್ನೋದನ್ನ ನೋಡೋಣ ಬನ್ನಿ. GBA ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಇವತ್ತು ಅಪಾರ್ಟ್ಮೆಂಟ್ ಓನರ್ಗಳ ಜೊತೆಲಿ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದೀರಾ. ಸುಮಾರು ಎಷ್ಟು ಜನ ಈಗಾಗಲೇ ರಿವರ್ಟ್ ಆಗಿದ್ದಾರೆ? ಏನ್ ಪ್ಲಾನ್ ಆಗ್ಬೋದು ಸರ್ ಇದರಲ್ಲಿ? ಈಗ ಬಹಳ ವರ್ಷಗಳಿಂದ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳು ಇರುವಂತಹ ಮಾಲೀಕರು ಈ ಹಿಂದೆ ಒಂದು 1972ರಲ್ಲಿ ಒಂದು ಕಾನೂನು ಮಾಡಿತ್ತು ಕರ್ನಾಟಕದಲ್ಲಿ ಅಪಾರ್ಟ್ಮೆಂಟ್ ಓನರ್ಶಿಪ್ ಬಗ್ಗೆ. ಆ ಕಾನೂನು ಭಾಳ ವರ್ಷ ಹಳೇದಾಗಿದೆ, ಇವತ್ತಿನ ಕಾಲದ ಅವಶ್ಯಕತೆಗೆ ಪೂರಕವಾಗಿಲ್ಲ. ಹಾಗೂ ಇವತ್ತು ಅಪಾರ್ಟ್ಮೆಂಟ್ ಮಾಲೀಕರ ಸಮಸ್ಯೆಗಳಿಗೆ ಅದು ಸರಿಯಾಗಿ ಅದರಲ್ಲಿ ಉತ್ತರ ಸಿಗ್ತಾ ಇಲ್ಲ. ಸೊ ಹೊಸ ಕಾನೂನು ಮಾಡಬೇಕು ಅಂತ ಭಾಳ ವರ್ಷಗಳಿಂದ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದು ಪರಿಹಾರ ಕೊಡುವಂಥ ಕೆಲಸ ಆಗಿರಲಿಲ್ಲ. ಹೋದ ಬಾರಿ ಆವಾಗ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ DK ಶಿವಕುಮಾರ್ ಅವರು ಅವ್ರ ಜೊತೆ ಸಭೆ ಮಾಡಿ ಅದಾದ ನಂತರ ಸರ್ಕಾರದಲ್ಲಿ ಸೂಚನೆ ಕೊಟ್ಟು ಈಗ ಹೊಸ ಒಂದು ಕಾನೂನನ್ನು ಮಾಡಿದ್ದೇವೆ. ಸೊ ಈಗ ಹಳೆ ಕಾನೂನು 1972ನೇ ಇಸ್ವಿದಿದೆ, ಅದನ್ನ ಬದಲಾಗಿ ಇವಾಗ ಹೊಸ ಕಾನೂನನ್ನು ನಾವು ರಚನೆ ಮಾಡಿ ಇವತ್ತು ಅದರ ಇಂಪಾರ್ಟೆಂಟ್ ಕೆಲವು ವಿಷಯಗಳನ್ನು ಇವತ್ತು ಅಪಾರ್ಟ್ಮೆಂಟ್ ಮಾಲೀಕರನ್ನು ಕರೆದು ಅವ್ರ ಜೊತೆಗೆ ಇವತ್ತು ಹಂಚ್ಕೊಳ್ತೇವೆ. ಅವ್ರದ್ದು ಫೀಡ್ಬ್ಯಾಕ್ ತಗೊಂಡು ಅದರಲ್ಲಿ ಏನಾದರೂ ಸರಿ ತಪ್ಪು ಬದಲಾವಣೆಗಳ ಅವಶ್ಯಕತೆ ಇದ್ರೆ ಬದಲಾವಣೆಯನ್ನು ಮಾಡಿ ನಂತರ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಪಾಸ್ ಮಾಡಿ ಅದರಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ಇಡಬೇಕಾಗತ್ತೆ. ಒಟ್ಟಾರೆ ಏನಂದರೆ ಅಪಾರ್ಟ್ಮೆಂಟ್ ಮಾಲೀಕರು ಅವರ ಸಂಘ ಮಾಡ್ಕೊಳ್ಳೋದ್ರ ಬಗ್ಗೆ, ಅಲ್ಲಿರುವಂಥ ಕ್ಲಬ್ ಹೌಸು, ಅಲ್ಲಿನ ಜಮೀನು, ಇವೆಲ್ಲದರ ಮಾಲೀಕತ್ವ ಹೇಗೆ ಇರಬೇಕು, ಇದೆಲ್ಲ ಈಗ ಗೊಂದಲದ ಗೂಡಾಗಿದೆ. ಅವರು 72ನೇ ಇಸ್ವಿ ಕಾನೂನು ಅಡಿಯಲ್ಲಾದರೂ ರಿಜಿಸ್ಟರ್ ಮಾಡ್ಬೋದು, ಅಥವಾ ಸೊಸೈಟೀಸ್ ಆ್ಯಕ್ಟ್ ಕೆಳಗಡೆ ಆದರೂ ರಿಜಿಸ್ಟರ್ ಮಾಡ್ಬೋದು. ಈ ರೀತಿ ಗೊಂದಲ ಇದೆ ಈಗ. ಆಮೇಲೆ ಒಂದೊಂದು ಅಪಾರ್ಟ್ಮೆಂಟಲ್ಲಿ ಎರಡೆರಡು ಅಸೋಸಿಯೇಷನ್ಗಳು ಮಾಡಿಕೊಂಡು ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳೋದು ಕೂಡ ಆಗ್ತಾ ಇದೆ. ಸೊ ಇವೆಲ್ಲದಕ್ಕೂ ನಿವಾರಣೆ ಮಾಡಬೇಕು ಅಂತೇಳಿ ಹೊಸ ಕಾನೂನನ್ನು ನಾವು ರಚನೆ ಮಾಡಿದ್ದೇವೆ. ಅದನ್ನು ಇವತ್ತು ಓಪನ್ ಆಗಿ ಯಾರು ಬೇಕಾದರೂ ಬಂದು ಭಾಗವಹಿಸ್ಬೋದು, ಅವರು ಸಲಹೆ ಸೂಚನೆ ಕೊಡ್ಬೋದು ಅಂತ ನಾವು ಇನ್ವೈಟ್ ಮಾಡಿದ್ದೇವೆ. ನೋಡೋಣ ಎಷ್ಟು ಜನ ಬರ್ತಾರೆ. ಈಗ ಅವರ ಸಲಹೆಗಳನ್ನು ತಗೊಂಡು ಇದನ್ನು ಕಾನೂನನ್ನು ಅಂತಿಮಗೊಳಿಸುವಂಥ ಪ್ರಯತ್ನ ಮಾಡ್ತೇವೆ. ಇದು ಅಪಾರ್ಟ್ಮೆಂಟ್ ಮಾಲೀಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಒಂದು ದೃಢ ಹೆಜ್ಜೆಯನ್ನು ಇಟ್ಟಿದೆ. ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ. ಒಂದು ಸಜೆಷನ್ ಅವ್ರ ಕಡೆಯಿಂದ ಕೂಡ ಬಂತು, ವೀಕ್ ಡೇ ಮಾಡ್ತಿರೋದ್ರ ಜೊತೆಗೆ ಒಂದು ವೀಕೆಂಡ್ ಈ ಡ್ರೈವ್ ಅನ್ನು ಮಾಡಿದ್ರೆ ಬಹುತೇಕ ಎಲ್ಲರೂ ಕೂಡ ರಿವರ್ಟ್ ಆಗ್ಬಹುದು ಅಂತ. ಈಗ ಶೇರ್ ಮಾಡ್ತೇವೆ ನಾವು. ಈಗ ಫಿಸಿಕಲ್ ಆಗಿ ಅವರು ಬಂದೇ ಸಜೆಷನ್ ಕೊಡಬೇಕು ಅಂತ ಏನಿಲ್ಲ. ಇವತ್ತು ಅದಕ್ಕೆ ಅವರು ಇವತ್ತು ಭಾಗವಹಿಸಕ್ಕಾಗಲಿಲ್ಲ ಅಂದರೂ ಕೂಡ ಅವರ ಸಲಹೆಗಳನ್ನು ಹೇಗೆ ಕೊಡಬಹುದು ಅನ್ನೋದನ್ನು ಕೂಡ ಇವತ್ತು ನಾವು ಪ್ರಕಟ ಮಾಡ್ತೇವೆ. ಅದರ ರೂಪದಲ್ಲಿ ಅವರು ಸಲಹೆ ಕೊಟ್ಟರು ಅದನ್ನು ನಾವು ಪರಿಶೀಲನೆ ಮಾಡಿ ಅದರಲ್ಲಿ ಸಾಧಕ ಇರುವಂಥ ವಿಷಯಗಳನ್ನು ಕಾನೂನಿನಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಫಿಸಿಕಲ್ ಆಗಿ ಭಾಗವಹಿಸೋಕ್ಕಾಗಲಿಲ್ಲ ಅಂತ ಏನು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇರೆ ಆಪ್ಷನ್ ಮುಖಾಂತರನೂ ಸಲಹೆ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ. ಇಷ್ಟ ಆಯಿತು ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ.